ಜಾತಿ ಗಣತಿಗೆ ಸ್ವಪಕ್ಷೀಯ ಶಾಸಕರಿಂದ ಯಾವುದೇ ವಿರೋಧವಿಲ್ಲ ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು. ತಾಲೂಕಿನ ನವಿಲೆ ಹಾಗೂ ಚಿಕ್ಕಾಂಕನಹಳ್ಳಿ ಗ್ರಾಮಗಳಲ್ಲಿ ಶಾಲಾ ಕೊಠಡಿಗಳ ನಿರ್ಮಾಣ, ಸಮುದಾಯ ಭವನದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ಬಳಿಕ ಅವರು ಮಾತನಾಡಿದರು. ಜಾತಿ ಗಣತಿ ವಿಷಯದಲ್ಲಿ ಸುಮ್ಮನೆ ಗೊಂದಲವನ್ನು ಸೃಷ್ಟಿ ಮಾಡಲಾಗುತ್ತಿದೆ. ಈ ಬಗ್ಗೆ ನಮ್ಮ ಪಕ್ಷದ ಶಾಸಕರು ಕೆಲವೊಂದು ಮರುಪರಿಶೀಲನೆ ಮಾಡಲು ಹಾಗೂ ಕೆಲವು ನ್ಯೂನ್ಯತೆಯಿದ್ದ ಸರಿಪಡಿಸಲು ಒತ್ತಾಯಿಸಿದ್ದಾರೆಯೇ ಹೊರತು ವಿರೋಧವಾಗಲಿ ಅಪಸ್ವರವಾಗಲಿ ಇಲ್ಲವೆಂದರು. ಯಾರದು ಆಕ್ಷೇಪ ಇಲ್ಲ. ಇದೇನಿದೆ ಅಂದರೆ ಲಾಂಗ್ ಟೈಮ್ ಆಗೋಯ್ತು. 2 ವರ್ಷ 1 ವರ್ಷದಲ್ಲಿ ಆಗಿದ್ದಿದ್ರೆ ಸೊ ಅದು ಓಕೆ ಅನ್ಬೋದಿತ್ತು. ಈಗ ಹಳೇದಾಗ 12 ವರ್ಷ ಆಗಿರೋದ್ರಿಂದ ಎಲ್ಲರೂ ಏನು ಕೇಳೋದು, ಒಂದ್ಸರಿ ಅಪ್ಡೇಷನ್ ಮಾಡಿ, ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಪ್ಡೇಷನ್ ಮಾಡಿ ಅನ್ನುವಂಥದ್ದು ಹೇಳ್ತಿದ್ದಾರೆ. ಅದು ಮಾಡಿದ್ರೆ ಸರಿ ಇಲ್ಲ ಅಂತನೋ ಮಾಡಬಾರ್ದು ಅಂತನೋ ಯಾರೂ ಹೇಳ್ತಾ ಇಲ್ಲ. ಅಪ್ಡೇಷನ್ ಮಾಡಿ ಅನ್ನುವಂಥದ್ದು ಎಲ್ಲರೂ. ನಿಮ್ಮದು ಮರು ಜಾತಿ ಗಣತಿ ಮಾಡಿ ಅಂತ ಅಲ್ಲ, ಅಪ್ಡೇಷನ್ನು ಮರುವಲ್ಲ, ಅಪ್ಡೇಷನ್ ಏನು ಸಣ್ಣ ಪುಟ್ಟ ಲೋಪಗಳಿವೆ ಸರಿಪಡಿಸಿ. ಕೆಲವು ಕಡೆ ಹೋಗೇ ಇಲ್ಲ ಅಂತಾರೆ, ಇನ್ನು ಕೆಲವನ್ನ ಹಳೇದಾಗೋಗಿದೆ, ಈಗ ವ್ಯತ್ಯಾಸ ಆಗ್ತದೆ. ನಂಬರು 10 ವರ್ಷಕ್ಕೆ ಎಷ್ಟು ವ್ಯತ್ಯಾಸ ಆಗ್ತದೆ, ಜನಸಂಖ್ಯೆ ಬೆಳೆದಿರ್ತದೆ, 10 ವರ್ಷ ಸತ್ತಿರ್ತಾರೆ, ಹಿಂಗೆಲ್ಲ ಆಗಿರ್ತದೆ. ಅದಕ್ಕೊಂದ್ಸರಿ ಅಪ್ಡೇಷನ್ ಮಾಡಿ ಅನ್ನುವಂಥದ್ದು ಎಲ್ಲರಿಗೂ ಒಂದೇ. ಸೊ CM ಅವರು ಹೇಳ್ತಾರೆ ಮಾಡಿ ಅಂತ ಹೇಳ್ತಾರೆ. ಯಾರು ಇದನ್ನು ಮಾಡಬೇಡಿ ಅಂತಲೂ ವಿರೋಧ ಯಾರು ವ್ಯಕ್ತಪಡಿಸ್ತಾ ಇಲ್ಲ. ಈಗ ಹಳೇದಾಗಿರೋದ್ರಿಂದ ಅಪ್ಡೇಟ್ ಮಾಡಿ ಅನ್ನುವಂಥದ್ದು ಎಲ್ಲರೂ. ಇಲ್ಲ ಸರ್, ಆ್ಯಕ್ಚುಲಿ ಒಕ್ಕಲಿಗರು ಮತ್ತು ಲಿಂಗಾಯತರ ಸಂಖ್ಯೆನ ಕಡಿಮೆ ಮೆನ್ಷನ್ ಮಾಡಲಾಗೈತೆ ಅಂತ ಅಂದ್ಬಿಟ್ಟು ಒಕ್ಕಲಿಗ ಮತ್ತು ಲಿಂಗಾಯತರ ಶಾಸಕರುಗಳು ಅಪೋಸ್ ಮಾಡ್ತಿದ್ದಾರೆ. ಅವ್ರು ಹೇಳ್ತಾ ಇರೋದು ಅದನ್ನೇ. ಏನೋ ಅರ್ಜೆಂಟ್ ಅಂತ ತುರುಳಿ ಏನೋ ಮಾಡಿ ಇಟ್ಬಿಟ್ರು, ಅದನ್ನು ಬೇಡ, ನೀವು ಅಪ್ಡೇಟ್ ಮಾಡಿ ಇನ್ನೊಂದ್ಸರಿ ರೀಚೆಕ್ ಮಾಡಿ ಸಬ್ಮಿಟ್ ಮಾಡಿ ಅನ್ನೋದು ಹೇಳ್ತಿದ್ದಾರೆ. ಈ ವೇಳೆ ಬಿಇಒ ಗಂಗಾಧರ್, ಮುಖ್ಯ ಶಿಕ್ಷಕರಾದ ಫಕ್ರುದ್ದೀನ್, ನವೀನ್, ಪ್ರಸನ್ನ, ಶಿಕ್ಷಕರಾದ ಮಂಜು, ಮಹಾದೇವಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಸಾದ್, ನವೀನ್, ಮುಖಂಡರಾದ ಶಂಕರಲಿಂಗೇಗೌಡ, ಅರ್ಚಕರಾದ ಗೌರಿಶಂಕರ ಸೇರಿದಂತೆ ಹಲವರು ಹಾಜರಿದ್ದರು.